ಬೆಳಗ್ಗೆ ಎದ್ದೆ, ನೋಟ ಹೊರಗಡೆ ಹೋದೆ. ಹೊರಗಡೆ ಹೋಗ್ಬಿಟ್ಟು ಈ ಕಡೆ ಬಂದರೆ ಬರ್ಬರಿ ಮಕ್ಕಳು ಮತ್ತು ಅವರೆಲ್ಲ ಬಂದಿದ್ದರು. ನಮ್ಮಮ್ಮ ನೋಡಿದ್ರೆ ಅಡುಗೆ ಮಾಡ್ತಿದ್ರು, ದೋಸೆಗೆ ರೆಡಿ ಮಾಡ್ತಿದ್ರು. ನೆಕ್ಸ್ಟ್ ನಾನೇನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನೆಕ್ಸ್ಟ್ ಹೊರಗಡೆ ಬಂದೆ. ಅವು ಬರ್ಬರಿ ಮಕ್ಕಳುಗಳು 2 ಇದ್ವು. ಸ್ವಲ್ಪ ಜೊತೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂತ ನೋಡಿದ್ರೆ ಆಗಲೇ ಟೈಮು ಮಧ್ಯಾಹ್ನ ಆಗಿಬಿಡ್ತು. ಮಧ್ಯಾಹ್ನ ಅಂತ ನೋಡಿ ಬೆಳಗ್ಗೆನೇ ಆಗಿದೆ. ದೋಸೆ ತಿಂದೆ, ಚೆನ್ನಾಗಿತ್ತು. ಹಂಗೆ ಲಾಗ್ಗಳು ನೋಡ್ಕೊತ ಟೈಮ್ ಪಾಸ್ ಮಾಡಿಬಿಟ್ಟು ನೆಕ್ಸ್ಟು ಹೊರಗಡೆ ಹೋದೆ ನಮ್ಮ ತಮ್ಮನ ಬಿಟ್ಟು ಬರೋಕ್ಕೆ. ಲೈಬ್ರರಿಗೆ ಹೋಗ್ತಿದ್ದ ವಾಪಸ್ ಹಂಗೆ ಬರ್ತಾ ಗ್ರೌಂಡ್ ಫೋಟೋ ತೆಕ್ಕೊಂಡೆ. ನಮ್ಮ ಮುಸ್ರ ನೋಡಿ ಇಷ್ಟೊಂದು ತಿಕ್ಬೇಕು ನಮ್ಮನೆ ತಿಕ್ತಿದ್ದಾರೆ. ನೆಕ್ಸ್ಟು ಮಾರ್ಕೆಟಿಗೆ ಹೋದ್ವಿ ನಾನು ಅಮ್ಮ. ಎಲ್ಲ ತರಕಾರಿಗಳನ್ನ ತೊಗೊಂಬಂದ್ವಿ. ತೊಗೊಂಡು ಆಮೇಲೆ ಒಂದು ಜವಳಿ ಅಮೆಜಾನ್ ಮಾಡಿದೆ. ಸಂಜೆ ಆಯಿತು, ನಮ್ಮ ಅಪ್ಪಾಜಿ ಬಂದರು. 50 ರೂಪಾಯಿ ದುಡ್ಡು ಕೊಟ್ಟರು. ಮಕ್ಕಳು ನೆಕ್ಸ್ಟ್ ಪ್ರತಿ ಹಣ್ಣುಗಳನ್ನೆಲ್ಲ ಫ್ರೂಟ್ ಕಟ್ ಮಾಡಿದ್ದ, ಅದನ್ನ ಒಂದೊಂದಾಗಿ ತಿಂದು ಮುಗಿಸಿದ್ವಿ. ಅಡುಗೆಗೆ ನಾವು ರೊಟ್ಟಿ ಮಾಡ್ತಿತ್ತು. ಆ ರೊಟ್ಟಿ ತಿನ್ನೋಣ, ಈಗ ಮೆಕ್ಕೆಜೋಳ ತಿಂತ್ವಿ. ಹಣ್ಣು ತಿಂದು ಇಲ್ಲ